ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶೇಂಗಾ ಹೋಳಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಕೂಡ ಯೂಟ್ಯೂಬ್ನಲ್ಲಿ ಸಕ್ಕರೆ ಹಾಕಿ ಶೇಂಗಾ ಹೋಳಿಗೆ ಮಾಡೋದು ಯಾರೂ ತೋರಿಸಿಲ್ಲ. ನಾನು ಚೆಕ್ ಮಾಡಿದ್ದೀನಿ. ಹಾಗಾಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ಸಕ್ಕರೆ ಹಾಕಿಯೇ ಹೋಳಿಗೆ ಮಾಡ್ತಾರೆ. ಬೇಳೆ ಹೋಳಿಗೆ ಮಾಡಿದರೂ ಕೂಡ ಸಕ್ಕರೆ ಹಾಕಿಯೇ ಮಾಡ್ತಾರೆ. ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಶೇಂಗಾ ಹೋಳಿಗೆ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಹಾಗೆ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಬಾಣಲಿಗೆ ಶೇಂಗಾನ ಹುರ್ಕೊಳ್ತಾ ಇದ್ದಾರೆ. ನೀವು ಗ್ಯಾಸಿನ ಮೇಲೆ ಹುರ್ಕೊಂಡ್ರೂ ಕೂಡ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಹಾಕಬಾರ್ದು, ಹಾಗೇ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಕಂಡುಬೀಳಬೇಕು. ನೋಡಿ, ಇಲ್ಲಿ ಜಾಸ್ತಿ ಮಾಡೋದ್ರಿಂದ 2 ಸಲ ಹುರ್ಕೊಳ್ತಾ ಇದ್ದಾರೆ. ನೋಡಿ, ಉರಿ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಕೈ ಬಿಡೋದೇನೆ ಕೈ ಆಡಿಸ್ಬೇಕಾಗುತ್ತೆ, ಇಲ್ಲ ಅಂತಂದರೆ ಹೊತ್ತು ಹೋಗುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಶೇಂಗಾನ ಹುರಿಯೋದು ಆಗಿದೆ. ಮತ್ತೆ ಒಂದು ಸಲ ಕೂಡ ಹುರಿದಿದ್ದು ಆಗಿದೆ. ಇವಾಗ ಇದಕ್ಕೆ ಎಳ್ಳನ್ನು ಹಾಕ್ಕೊಳ್ತಾರೆ. ಎಳ್ಳನ್ನು ಯಾವಾಗಲೂ ಹುರಿಯುವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಹುರಿತಾ ಇದ್ದಾರೆ, ನೋಡ್ತಿರ್ಬೋದು ನೀವು. ಇಲ್ಲಿ ಹೋಳಿಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಒಂದು ದಿವಸ ಮೊದಲೇ. ಇವಾಗ ಸಾಯಂಕಾಲ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಇಟ್ಟರೆ ಬೆಳಗ್ಗೆ ಹೋಳಿಗೆ ಮಾಡ್ಬೋದು. ನಮ್ಮ ಅಕ್ಕ ಮಾಡಿ ತೋರಿಸ್ತಾ ಇದ್ದಾರೆ. ಅವರು ಹೋಳಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ನನ್ನ ವಿಡಿಯೋ ಮಾಡೋದಕ್ಕೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವುದೇ ವಿಡಿಯೋನ ಮಾಡಿ ತೋರಿಸಿ ಅಂತ ಕೇಳಿದಾಗ ಆಯಿತು ಅಂತ ಮಾಡ್ತಾರೆ. ನೋಡಿ, ಎಳ್ಳು ಕೂಡ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಕೈ ಬಿಡದೇನೆ ಹುರ್ಕೊಳ್ಬೇಕು. ಯಾಕೆ ಅಂತಂದರೆ ಒಲೆ ಮೇಲೆ ಹೊತ್ತೋ ಚಾನ್ಸ್ ಇರುತ್ತೆ. ನಾವು ಗ್ಯಾಸಿನ ಮೇಲೆ ಆದರೆ ಬೇಗನೆ ಕಡಿಮೆ ಹಾಗೆ ಹೆಚ್ಚು ಎಷ್ಟು ಬೇಕು ಅಷ್ಟು ಉರಿಯನ್ನು ಮಾಡ್ಕೊಳ್ಬಹುದು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಎಳ್ಳು ಯಾವ ಥರ ಹುರ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದಾರೆ. ಕೈಯಲ್ಲಿ ಈ ಥರ ಮಾಡಿದ್ರೆ ಪುಡಿ ಆಗಬೇಕು. ಎಳ್ಳು ಕೂಡ ಹುರಿಯೋದು ಆಗಿದೆ. ಇವಾಗ ಇದೇ ಬಾಣಲೆಗೆ ರವಾನ ಕೂಡ ಹುರ್ಕೊಳ್ತಾ ಇದ್ದಾರೆ. ಇದು ಚಿರೋಟಿ ರವೆ ಇದೆ, ಬಾರಿಕ್ ರವೆ. ಹಾಗೆ ಇದನ್ನು ಕೂಡ ಎಣ್ಣೆ ಹಾಕದೇನೆ ಹುರ್ಕೊಳ್ಬೇಕಾಗುತ್ತೆ. ಕೈ ಬಿಡದೆ ಈ ಥರ ಕಂಟಿನ್ಯೂವರ್ಸ್ ಆಗಿ ಕೈ ಆಡಿಸ್ತಾ ಹುರ್ಕೊಳ್ತಾ ಇದ್ದಾರೆ. ಈ ರವಾನ ಮನೆಗೂ ಕೂಡ ಸ್ವಲ್ಪ ಅವರು ತೆಗೆದಿಡ್ತಾರೆ. ಸ್ವಲ್ಪ ಜಾಸ್ತಿ ರವೆ ಇದೆ. ನಾನು ಎಲ್ಲನೂ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸಕ್ಕರೆ ಕೂಡ ಅಳತೆಯಿಂದನೇ ತಗೊಳ್ತಾ ಇದ್ದಾರೆ. ಇವಾಗ ಇಲ್ಲಿ ಒಂದು ಪಾತ್ರೆಗೆ ಸಕ್ಕರೆಯನ್ನು ಹಾಕಿ ನೀರನ್ನು ಹಾಕ್ಕೊಳ್ತಾರೆ. ಪಾಕ ಮಾಡೋದೇನಿಲ್ಲ, ನೀರು ಹಾಕಿ ಸಕ್ಕರೆಯನ್ನು ಕರಗಿಸ್ಕೊಳ್ಬೇಕು. ನೀರು ಕೂಡ ಎಷ್ಟು ಹಾಕ್ತಾರೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ನೋಡಿ, ರವೆ ಕೂಡ ಹುರ್ಕೊಳ್ಳೋದಾಗಿದೆ. ಇವಾಗ ಹುರಿದ ಶೇಂಗಾನ ಪುಡಿ ಮಾಡ್ತಾ ಇದ್ದೀವಿ. ಇವಾಗ ಶೇಂಗಾನ ಪುಡಿ ಮಾಡಿದ ನಂತರ ಎಳ್ಳು ಕೂಡ ಪುಡಿ ಮಾಡಿ ಅದಕ್ಕೇನೆ ಸೇರಿಸ್ಕೊಳ್ತಾ ಇದ್ದಾರೆ. ಈ ಕಡೆ ಸಕ್ಕರೆ ಕೂಡ ಕರಗ್ತಾ ಇದೆ, ಹಾಗೆ ಏಲಕ್ಕಿಯನ್ನು ಬಿಡಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಏಲಕ್ಕಿ ಕೂಡ ಪುಡಿ ಮಾಡಿ ಅದಕ್ಕೇನೆ ಸೇರಿಸ್ಕೊಂಡ್ರು. ಅದರಲ್ಲಿ ಸಾಕಾಗ್ತಾ ಇಲ್ಲ ಅಂದ್ಬಿಟ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ರವೆ ಕೂಡ ಹಾಕ್ಕೊಂಡ್ರು. ಇಲ್ಲಿ ಮಧ್ಯೆ ಮಧ್ಯೆ ಒಂದೊಂದು ಶೇಂಗಾನ ಹಾಗೆ ಉಳಿದಿತ್ತು, ಅದನ್ನು ತೆಗಿತಾ ಇದ್ದಾರೆ. ಯಾಕಂತಂದರೆ ಹೋಳಿಗೆ ಮಾಡುವಾಗ ಅದು ಮಧ್ಯೆ ಬಂದರೆ ಹೋಳಿಗೆ ಸರಿ ಆಗೋದಿಲ್ಲ. ಹಾಗಾಗಿ
ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿ ಸಕ್ಕರೆ ಕೂಡ ಕರಗಿದೆ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ. ಇವಾಗ ಬಿಸಿ ಇರುವಾಗಲೇ ಹಾಕ್ತಾ ಇದ್ದಾರೆ. ನೀವು ಯಾವಾಗಾದರೂ ಸಕ್ಕರೆಯಿಂದ ಹೋಳಿಗೆ ಮಾಡ್ತೀರಾ ಅಥವಾ ಮಾಡೋಲ್ಲ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಬೇಳೆ ಹೋಳಿಗೆ ಕೂಡ ನಿಮಗೆ ಸಕ್ಕರೆ ಹಾಕಿ ಮಾಡೋ ವಿಡಿಯೋ ಬೇಕು ಅಂತಂದರೆ ತಿಳಿಸಿ ಕಮೆಂಟ್ ಮೂಲಕ. ನಾನು ನೆಕ್ಸ್ಟ್ ನಿಮಗೆ ವಿಡಿಯೋನ ತೋರಿಸ್ತೀನಿ. ಇಲ್ಲಿ ಯಾವುದೇ ಸ್ವೀಟ್ಗಳನ್ನು ಮಾಡಿದರೂ ಕೂಡ ಹೆಚ್ಚು ಸಕ್ಕರೆನೇ ಬಳಸ್ತಾರೆ, ಬೆಲ್ಲ ಬಳಸೋದಿಲ್ಲ. ಕೆಲವೊಬ್ಬರು ಬೆಲ್ಲನ ಹಾಕಿದರೆ ಸ್ವೀಟನ್ನು ಲೈಕ್ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಇದನ್ನು ಹೀಗೆ ಎಲ್ಲನೂ ಮಿಕ್ಸ್ ಮಾಡಿ ಮುಚ್ಚಿ ಇಡ್ತಾರೆ. ಬೆಳಗ್ಗೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಗೋಧಿ ಹಿಟ್ಟನ್ನು ಮಾತ್ರ ಇಲ್ಲಿ ಬಳಸ್ತಾ ಇದ್ದಾರೆ. ನೀವು ಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಅಥವಾ ಸೂಪರ್ ಆಟ ಅಂತ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೊಳ್ಬೋದು. ನಮ್ಮ ಮನೆಯಲ್ಲಿ ನಾವು ಮೈದಾ ಹಿಟ್ಟು ಬಳಸ್ತಾ ಇಲ್ಲ, ಹಾಗಾಗಿ ಇಲ್ಲಿ ಹಾಕ್ತಾ ಇಲ್ಲ. ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದಾರೆ ನೋಡಿ. ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಯಾವ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರಂತೆ. ಈ ವಿಡಿಯೋನ ನಮ್ಮ ಅಕ್ಕನೇ ಮಾಡಿದ್ದಾರೆ. ನನಗೆ ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ಲೇಟ್ ಆಗಿತ್ತು, ಹಾಗಾಗಿ ಹಿಟ್ಟು ಕಲಿಸೋದು ಎಲ್ಲ ಅವರೇ ವಿಡಿಯೋನ ಮಾಡಿದ್ದಾರೆ. ಈ ಮೂಲಕ ಅವರಿಗೆ ಥ್ಯಾಂಕ್ಸನ್ನು ಹೇಳ್ತೀನಿ. ಯಾಕೆ ಅಂತಂದರೆ ಅಡುಗೆ ಮಾಡುವಾಗ ವಿಡಿಯೋ ಮಾಡೋದು ಎಷ್ಟು ಕಷ್ಟ ಅಂತೆ ನನಗೆ ಗೊತ್ತಿದೆ. ವಿಡಿಯೋನ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕನ್ನು ಮಾಡಿ, ಹಾಗೆ ವಿಡಿಯೋ ಬಗ್ಗೆ ಕಮೆಂಟ್ ಕೂಡ ಮಾಡಬಹುದು. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಕೊಳ್ಳಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಿಟ್ಟು ನಾದೋದು ಆಗಿದೆ ನೋಡಿ. ಇವಾಗ ಹಿಟ್ಟನ್ನು ಮುಚ್ಚಿ ಇಡ್ತಾ ಇದ್ದಾರೆ. ಇವಾಗ ನಾನು ಹೋಗಿದ್ದೆ 2 ಗಂಟೆ ಆಗಿದೆ ಹಿಟ್ಟು ನಾದಿ. 2 ಗಂಟೆಯ ನಂತರ ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ. ಇವಾಗ ಈ ಹಿಟ್ಟನ್ನು ಯಾವ ಥರ ಮಿಕ್ಸ್ ಮಾಡ್ಕೊಳ್ತಾರೆ ಅಂತ ನೋಡಿ. ನೀರನ್ನು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಥರ ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ನೀವು ಹೋಳಿಗೆಯನ್ನು ಮಾಡಿಕೊಳ್ಬಹುದು. ಇದನ್ನು ಹಿಟ್ಟು ಮಿದ್ದೋದು ಅಂತ ಹೇಳ್ತಾರೆ. ಇವಾಗ ನೋಡಿ ಈ ಥರ ಬರಬೇಕು ಅಂತ ತೋರಿಸ್ತಾ ಇದ್ದಾರೆ. ಇವಾಗ ರೆಡಿಯಾಗಿದೆ. ಇದಾದ ನಂತರ ನೋಡಿ ಈ ಥರ ಇದು ಆಗಿದೆ. ಇವಾಗ ಬೆಳಗ್ಗೆ ಇದು ಕೂಡ ರೆಡಿ ಇದೆ. ಇವಾಗ ಹೋಳಿಗೆ ಮಾಡೋದಕ್ಕೆ ರೆಡಿ. ನಮ್ಮ ತಾಯಿ ಮತ್ತು ನಮ್ಮ ಅಕ್ಕ ಇಬ್ಬರು ಕೂಡ ಸೇರಿಕೊಂಡು ಹೋಳಿಗೆ ಮಾಡ್ತಾರೆ.
ಹೋಳಿಗೆ ಮಾಡೋದಕ್ಕೆ ಇವರಿಬ್ಬರ ಜೋಡಿ ಸೂಪರ್ ಅಂತ ಹೇಳ್ಬೋದು. ನಮ್ಮ ತಾಯಿಯವರು ಉಳ್ಳಿಯನ್ನು ಮಾಡಿ ಕೊಡ್ತಾರೆ. ಹಾಗೆ ಅವರು ಲಟ್ಸೋದು ಹಾಗೆ ಬೇಯಿಸೋದು ಎರಡೂ ಕೂಡ ಮಾಡ್ತಾರೆ. ಆವಾಗ ನಾನು ಲಟ್ಸಿ ಕೊಡ್ತೀನಿ, ಅವರು ಬೇಯಿಸ್ತಾರೆ. ನಾನು ಇಲ್ಲದೇ ಇದ್ದಾಗ ನಮ್ಮ ತಾಯಿಯವರು ಉಳ್ಳಿ ಮಾಡಿಕೊಟ್ರೆ ನಮ್ಮ ಅಕ್ಕ ಬೇಯಿಸೋದು ಹಾಗೆ ಲಟ್ಸೋದು ಎರಡೂ ಕೂಡ ಮಾಡ್ತಾರೆ. ಹಾಗೆ ಈ ಶೇಂಗಾ ಹೋಳಿಗೆನ ಬೇಗ ಮಾಡ್ಕೊಳ್ಬಹುದು. ಹಾಗೆ ಸ್ವಲ್ಪ ಈಸಿಯಾಗಿರುತ್ತೆ, ಬೇಳೆ ಹೋಳಿಗೆ ಥರ ಕಷ್ಟ ಏನಾಗೋದಿಲ್ಲ. ಇಲ್ಲಿ ನೋಡಿ ಮೊದಲು ಎಲ್ಲ ನೈವೇದ್ಯಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮನೆಯಲ್ಲಿ ಹಿರಿಯರು ಹಾಗೆ ಈ ಥರ ಫೋಟೋಗಳೆಲ್ಲ ಇರುತ್ತೆ ಅಲ್ವಾ, ಹಾಗಾಗಿ ಅದಕ್ಕಾಗಿ ಹಾಗೆ ಮನೆಯ ದೇವರಿಗಾಗಿ ಫಸ್ಟು ನೈವೇದ್ಯವನ್ನು ರೆಡಿ ಆಗುತ್ತೆ. ಅದಾದ ನಂತರ ಹೋಳಿಗೆಯನ್ನು ಸ್ಟಾರ್ಟ್ ಮಾಡ್ತಾರೆ. ನೀವು ಫಸ್ಟ್ ಟೈಮ್ ಮಾಡೋದಾದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ನೋಡಿ, ನಿಮಗೆ ಸ್ವಲ್ಪ ಅದರ ಮಾಹಿತಿ ಸಿಗುತ್ತೆ. ಅದಾದ ನಂತರ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಇಡಬಹುದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಒಲೆಯ ಮೇಲೆ ಯಾವ ಅಡುಗೆ ಮಾಡಿದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿಯಾಗೂ ಕೂಡ ಇರುತ್ತೆ ಅಂತ ಹೇಳ್ಬೋದು. ಇವಾಗ ನೈವೇದ್ಯಗಳು ರೆಡಿಯಾಗಿದೆ, ಹೋಳಿಗೆಯನ್ನು ಮಾಡೋದು ರೆಡಿ ಆಗ್ತಾ ಇದೆ ನೋಡಿ. ಉಳ್ಳಿ ಮಾಡೋದನ್ನು ತೋರಿಸ್ತಾ ಇದ್ದಾರೆ ನೋಡಿ. ಬೇಗನೆ ರೆಡಿ ಆಗುತ್ತೆ ಈ ಹೋಳಿಗೆ. ನೋಡಿ ಎಷ್ಟು ಬೇಗ ರೆಡಿಯಾಗಿದೆ ಅಂತ. ಇವಾಗ ಬೇಯಿಸ್ಕೊಳ್ತಾರೆ. ನೀವು ವಿಡಿಯೋನ ಲೈಕ್ ಮಾಡೋದ್ರಿಂದ ನಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ, ಹಾಗೆ ತುಂಬ ಖುಷಿ ಕೂಡ ಆಗುತ್ತೆ. ಇಲ್ಲ ಅಂತಂದರೆ ವಿಡಿಯೋನ ಯಾರೂ ಇಷ್ಟ ಆಗ್ತಾ ಇಲ್ಲ ಯಾರಿಗೂ ಅಂತ ಅನಿಸುತ್ತೆ ನಮಗೆ. ಹಾಗಾಗಿ ನೀವು ವಿಡಿಯೋ ಲೈಕ್ ಮಾಡೋದ್ರಿಂದ ನಾವು ನೆಕ್ಸ್ಟ್ ವಿಡಿಯೋನ ಫುಲ್ ಎನರ್ಜಿಯಿಂದ ಮಾಡ್ಬೋದು, ತುಂಬ ಖುಷಿಯಿಂದ ಮಾಡ್ಬೋದು. ಹಾಗಾಗಿ ತಪ್ಪದೆ ಲೈಕ್ ಮಾಡಿ. ಇಷ್ಟು ವಿಡಿಯೋನ ನೋಡಿದ ನಂತರ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ನನ್ನ ಅನಿಸಿಕೆ. ನೋಡಿ ಬೇಯಿಸ್ತಾ ಇದ್ದಾರೆ. ಎಣ್ಣೆ ಹಚ್ತಾ ಇದ್ದಾರೆ, ಎಣ್ಣೆ ಹಚ್ಚಿ ಬೇಯಿಸ್ತಾ ಇದ್ದಾರೆ. ನೀವು ಗೋಧಿ ಹಿಟ್ಟನ್ನೇ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಇರುತ್ತೆ. ಮೈದಾ ಹಿಟ್ಟು ಹಾಕಿದರೆ ಸ್ವಲ್ಪ ಕೊನೆಯಲ್ಲಿ ಗಟ್ಟಿ ಆಗುತ್ತೆ. ಹಾಗಾಗಿ ಫುಲ್ ಗೋಧಿ ಹಿಟ್ಟಿನಿಂದನೇ ಮಾಡಿಕೊಂಡ್ರೆ ಒಳ್ಳೆಯದು.